2D ಹಾಗೆ 2C ಮೀಸಲಾತಿ ಅನ್ನೋದು ದೊಡ್ಡ ಡೀಲ್. ಸ್ವಾಮಿಗಳಿಗೆ ಕಾವಿ ಬೇಡವಾಗಿದೆ, ಈಗ ಖಾದಿ ಬೇಕಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಆರೋಪ ಮಾಡಿದ್ದಾರೆ. ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧ ಕಾಶಪ್ಪನವರು ಮಾಡಿರುವಂತಹ ಆರೋಪ ಇದು. ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ದು ಸ್ವಾಮೀಜಿ, ಹಾಗೆ ಯತ್ನಾಳ್ ಕಲ್ಲು ತೂರಿ ತಾವೇ ಹೊಡೆದುಕೊಂಡಿದ್ದಕ್ಕೆ ವಿಡಿಯೋ ಇವೆ. ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಮುಖಂಡ ವಿಜಯಾನಂದ ಕಾಶಪ್ಪನವರು ಕೊಟ್ಟಿರುವಂತಹ ಹೇಳಿಕೆ ಇದು. ಒಂದೊಮ್ಮೆ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಇವರೆಲ್ಲ ಜೊತೆಗೆ ಇದ್ದವರು. ಜಯಮೃತ್ಯುಂಜಯ ಸ್ವಾಮೀಜಿ, ವಿಜಯಾನಂದ ಕಾಶಪ್ಪನವರು ಎಲ್ಲರೂ ಜೊತೆಗೆ ಇದ್ದವರು. ಆದ್ರೆ ಈಗ ಜಯಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ವಿಜಯಾನಂದ ಕಾಶಪ್ಪನವರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ನಿರ್ಣಾಯಕದ ಹಂತದಲ್ಲಿ ಇರುವಂತ ನಮ್ಮ ಸಮಾಜ, ಆ ಸಮಾಜಕ್ಕೆ ಅನುಕೂಲ ಆಗುತ್ತಾ ಈ ಕಡೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಹಿರಿಯರು ಚಿಂತನೆ ಮಾಡಿ ಅದನ್ನ ಪೀಠವನ್ನು ಮಾಡಿದ್ವಿ. ಆದ್ರೆ ಇತ್ತೀಚೆಗೆ ಗುರುಗಳು ಪಕ್ಷಾತೀತ ಇದ್ದವರು ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಅವರು ಬರೋ ದಿನಗಳಲ್ಲಿ ನನಗನ್ಸುತ್ತೆ ಬಸವನಗೌಡರು ಸೇರಿ ಅವರು ಲೋಕಸಭಾ ಕೂಡ ನಿಲ್ಲೋದಕ್ಕೆ ಪ್ರಯತ್ನ ಕೂಡ ನಡೆಸಿದ್ದಾರೆ. ಏನು ಸ್ವಾಮಿಗಳು ಅವರಿಗೆ ಕಾವಿ ಬೇಡಾಗಿತ್ತು, ಖಾದಿ ಬೇಕಾಗಿತ್ತು. ಯಾಕಂದ್ರೆ ಬಸವನಗೌಡರ ಜೊತೆ ಸೇರಿದ ಮೇಲೆ ಅವ್ರಿಗೆ ಖಾದಿ ಬೇಕಾಗಿತ್ತು. ಆ ವಿಚಾರವಾಗಿ ನಾವು ಅವರ ನಡೆಯನ್ನ ನಾವು ಖಂಡಿಸಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೇನೆ. ಇಂಥ ಹೇಳಿಕೆಗಳನ್ನ ಬಸವನಗೌಡರು ನಿಲ್ಲಿಸದೇ ಇದ್ರೆ ಸಮಾಜ ಪಾಠ ಕಲಿಸುತ್ತೆ. ಇಂದಲ್ಲ ನಾಳೆ ನಾನು 28ಕ್ಕೆ ಮುಖ್ಯಮಂತ್ರಿ ಆಗ್ತಾರೋ, ಇವರು ಮಾಜಿಯಾಗಿ ಮನೆಯಾಗ ಕುದುರ್ತಾರೋ ಅದನ್ನು ನೋಡಾಕತ್ತಾರೆ. ಜನ ತೋರಿಸ್ತಾರೆ. ಜನ ಏನು ಸುಮ್ಮನೆ ಕೂತಿಲ್ಲ, ನಾನು ನೋಡ್ತಾ ಇದ್ದಾರೆ, ಅವ್ರನ್ನೂ ನೋಡ್ತಾ ಇದ್ದಾರೆ. ನಾವು ಜನಪ್ರತಿನಿಧಿಗಳು ಹೇಗಿರ್ಬೇಕು ಅನ್ನೋದನ್ನು ನಾವು ಕಲಿಬೇಕು. ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಸಮಾಜದವರಿಗೂ ಮಾತಾಡ್ತಾರ, ಸಮಾಜದ ಧರ್ಮಗುರುಗಳ ಬಗ್ಗೆಯೂ ಮಾತಾಡ್ತಾರ, ಸಮಾಜದ ಅಧ್ಯಕ್ಷರ ಬಗ್ಗೆಯೂ ಮಾತಾಡ್ತಾರ, ಎಲ್ಲರ ಬಗ್ಗೆಯೂ ಕೇಳವಾಗಿ ಮಾತಾಡುವಂಥದ್ದು. ಹಂದಿ ಅನ್ನೋದು, ನರಿ ಅನ್ನೋದು, ನಾಯಿ ಅನ್ನೋದು ಇವರು ಸಂಸ್ಕೃತಿ. ಅದಕ್ಕೆ ಇದನ್ನು ನಿಲ್ಲಿಸದೇ ಇದ್ರೆ ಇವರು ಖಂಡಿತವಾಗಿ ಸಮಾಜ ತಕ್ಕ ಪಾಠ ಕಲಿಸುತ್ತೆ. ಇವರೇನು ಈಗಾಗಲೇ ಉಚ್ಚಾಟನೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅವ್ರ ನಾಯಕರು ಹೇಳ್ತಾ ಇದಾರಲ್ಲ, ಇವರಿಗೆ ತಾಕತ್ತು ದಮ್ಮು ಅನ್ನೋದಿದ್ರೆ ಇವರು ತಾಕತ್ತು ದಮ್ಮು ಅನ್ನೋ ಪ್ರಶ್ನೆಯನ್ನು ಮಾತಾಡ್ತಾರಲ್ಲ, ತಕ್ಷಣ ಆ ಪಕ್ಷದಿಂದ ಉಚ್ಚಾಟನೆ ಆಗಿದಾರಲ್ಲ, ಇವರು ಹೊಸ ಪಕ್ಷ ಕಟ್ತೀನಿ, ಈ ರಾಜ್ಯದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತಾನಲ್ಲ, ತಕ್ಷಣ ರಾಜೀನಾಮೆ ಕೊಡ್ಲಿ. ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಮಾಡಲಿ. ಗೊತ್ತಾಗುತ್ತೆ, ನಾನು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ನಾನು ರಾಜಕಾರಣ ಮಾಡಿದಂತ ಕುಟುಂಬ ನಂದು. 50 ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದ್ದೀನಿ. 50 ವರ್ಷದಿಂದ ರಾಜಕಾರಣ ನಾವು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ಮಾಡ್ಕೊಂಡಿದ್ದೀವಿ. ಇವರು ಹಣೆ ಬರ ಬರೀತಾರೆ ಜನ. ಅದಕ್ಕೆ ಇವತ್ತು ನಾವು ಗುರುಗಳು ಕೂಡ ಈಗೇನು ನಮ್ಮ ಅಧ್ಯಕ್ಷರಾಗಿ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ. ಈ ರೀತಿ ನಡೆಗಳನ್ನು ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಇನ್ನೂ ಅನೇಕ ಜನಪ್ರತಿನಿಧಿಗಳಿದ್ದಾರೆ. ಮುರುಗೇಶ್ ನಿರಾಣಿ ಅವರಿರ್ಬೋದು, ನಮ್ಮ ಕಳಕಪ್ಪ ಬಂಡಿ ಅವರಿರ್ಬೋದು, ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ತೇವೆ. ಯಾಕಂದ್ರೆ ಸಮಾಜ ಬಹಳ ದೊಡ್ಡದು. ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು. ನಮ್ಗೆ 2 ಪೀಠ ಇರ್ಬೋದು, ಆದ್ರೆ ಸಮಾಜಕ್ಕೆ ನಾನು ಬಹಳ ಸರಿ ಹೇಳ್ತೀನಿ, ಪಂಚಮಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು. ಆ ಸಮಾಜ ಒಗ್ಗಟ್ಟಾಗಿರ್ಬೇಕು. ಸಮಾಜದ ಗುರುಗಳನ್ನ ಬೇಕಾದಷ್ಟು ಮಾಡೋಣ, ಆದ್ರೆ ಗುರುಗಳು ಕೂಡ ಅವ್ರ ನಡೆಗಳು ಸರಿಯಾಗಿರ್ಬೇಕಲ್ಲ. ಅದನ್ನ ನೆನೆಸುವಂತ ಹಕ್ಕು ಸಮಾಜಕ್ಕಿದೆ, ಸಮಾಜದ ಹಿರಿಯರಿಗಿದೆ, ಅದು ಧರ್ಮದರ್ಶಿಗಳಿಗೂ ಇದೆ. ಅದನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ. ಅವ್ರು ತಿಳ್ಕೊಳ್ಳದೆ ಇದ್ರೆ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನಪ್ರತಿನಿಧಿ ಏನ್ ನಿರ್ಣಯ ಮಾಡ್ತಾರ ಅದನ್ನು ಖಂಡಿತವಾಗಿ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀವಿ ಅನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಏನು ನಿರ್ಣಾಯಕದ ಹಂತದಲ್ಲಿ ಇರುವಂತ ನಮ್ಮ ಸಮಾಜ, ಆ ಸಮಾಜಕ್ಕೆ ಅನುಕೂಲ ಆಗುತ್ತಾ ಈ ಕಡೆ. ಪಂಚಮಸಾಲಿ ಮುಖಂಡ ವಿಜಯಾನಂದ ಕಾಶಪ್ಪನವರು ಮಾಡಿದಂತಹ ಆರೋಪವನ್ನ ಗಮನಿಸಿದ್ರಿ. ಒಂದು ಕಾಲದಲ್ಲಿ ಕೆಲ ವರ್ಷಗಳ ಹಿಂದೆ ಪಂಚಮಸಾಲಿ 2A ಮೀಸಲಾತಿಗೆ ಹೋರಾಟ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದವರು ಜಯಮೃತ್ಯುಂಜಯ ಶ್ರೀಗಳು, ವಿಜಯಾನಂದ ಕಾಶಪ್ಪನವರು, ಹಾಗೆ ಪಂಚಮಸಾಲಿ ಸಮುದಾಯದ ಹಲವು ನಾಯಕರು. ಆ ಹೋರಾಟದ ಮುಂಚೂಣಿಯಲ್ಲಿ ಜಯಮೃತ್ಯುಂಜಯ ಶ್ರೀಗಳು ಕಾಣಿಸಿಕೊಂಡಿದ್ರು. ಆದರೆ ಈಗ ಪಂಚಮಸಾಲಿ ಮುಖಂಡ ವಿಜಯಾನಂದ ಕಾಶಪ್ಪನವರ್ ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧ ನೇರ ಆರೋಪವನ್ನ ಮಾಡಿದ್ದಾರೆ. ಸ್ವಾಮೀಜಿಗಳಿಗೆ ಈಗ ಖಾವಿ ಬೇಕಾಗಿಲ್ಲ, ರಾಜಕಾರಣದತ್ತ ಅವರು ಸೆಳೀತಾ ಇದ್ದಾರೆ, ಸೆಳ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೀಗ
ಖಾದಿ ಬೇಕಾಗಿದೆ. ಈ 2D ಹಾಗೆ 2C ಮೀಸಲಾತಿ ಅನ್ನೋದು ದೊಡ್ಡ ಡೀಲ್. ಆವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ಮಾಡಿದಂತಹ ಸಂದರ್ಭದಲ್ಲಿ 2A ಮೀಸಲಾತಿ ಆಗಬೇಕಾಗಿತ್ತು. ಆದರೆ ಆ ಡೀಲಿಗೆ ಒಪ್ಕೊಂಡಿದ್ರ ಬಗ್ಗೆ ನಮ್ಮ ಬಳಿ ಸಾಕ್ಷಿಗಳಿದ್ದಾವೆ. ಜೊತೆಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಜಯಾನಂದ ಕಾಶಪ್ಪನವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಮೊದಲನೇದಾಗಿ ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧ ಸಮಾಜದಲ್ಲಿ ಅವರು ತೆಗೆದುಕೊಳ್ತಾ ಇರುವಂತಹ ನಿರ್ಣಯಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಪಕ್ಷದ ಪರವಾಗಿ ನಿಲ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ವಿಜಯಾನಂದ ಕಾಶಪ್ಪನವರವರು ಮಾಡಿದ್ದನ್ನ ಗಮನಿಸಿದ್ರೆ, ಗುರುಗಳು ಜನಪ್ರತಿನಿಧಿಗಳು ಯಾರೇ ಆಗಿರಲಿ ಸಮಾಜದ ಅಡಿಯಲ್ಲಿ ಅವರು ಸಾಗಬೇಕು. 2008ರಲ್ಲಿ ಜಯಮೃತ್ಯುಂಜಯ ಶ್ರೀಗಳನ್ನ ಗುರುಗಳನ್ನಾಗಿ ಮಾಡುವುದಕ್ಕೆ ನಾವೆಲ್ಲ ಶ್ರಮಿಸಿದ್ದೀವಿ. ಅನೇಕ ಹಿರಿಯ ನಾಯಕರು ಎಲ್ಲರೂ ಕೂಡ ಆಗ ಪಕ್ಷಾತೀತವಾಗಿ ಪಂಚಮಸಾಲಿ ಸಮುದಾಯದ ಹೋರಾಟ ಇತ್ತು. ಆಗ ಪಕ್ಷಾತೀತವಾದ ಸ್ವಾಮೀಜಿಯಾಗಿ ಜಯಮೃತ್ಯುಂಜಯ ಶ್ರೀಗಳು ಗುರುತಿಸಿಕೊಂಡಿದ್ರು. ಆದರೆ ಈಗ ಒಂದು ಪಕ್ಷಕ್ಕೆ ಸೀಮಿತವಾಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯದ ಎಲ್ಲ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀವಿ. ಈಗ ಒಂದಿಷ್ಟು ವಿಚಾರಗಳನ್ನ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀವಿ. ಇನ್ನೂ ಒಂದು ವಾರದಲ್ಲಿ ಜನಪ್ರತಿನಿಧಿಗಳ ಸಭೆಯನ್ನ ನಾವು ಕರೀತೀವಿ. ಆ ಸಭೆಯಲ್ಲಿ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಣಯವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಪಂಚಮಸಾಲಿ ಸಮುದಾಯದ ಮುಖಂಡರೂ ಆಗಿರುವಂತಹ ಕಾಂಗ್ರೆಸ್ನ ನಾಯಕ ವಿಜಯಾನಂದ ಕಾಶಪ್ಪನವರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.